ಎಲ್ರಿಗೂ ನಮಸ್ಕಾರ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಚೆನ್ನಾಗಿದೆಯಾ ಅಂತ ಹೇಳಿ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ಒಳಗಡೆ ಟಿಫನ್ ಮಾಡೋಣ ಅಂತ ಬಂದೆ. ಇವತ್ತು ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಒಂದು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಚಿತ್ರಾನ್ನ ಒಗ್ಗರಣೆ ಮಾಡೋದಕ್ಕೋಸ್ಕರ ಸ್ಟವ್ ಹಚ್ಚಿ ಒಂದು ಬಾಣಲೆನಲ್ಲಿ ಎಣ್ಣೆ ಹಾಕಿ ಒಂದಷ್ಟು ಕಡಲೆ ಬೀಜನ ಈ ಥರ ಫ್ರೈ ಮಾಡಿಟ್ಕೋಬೇಕು. ಈ ಥರ ಮೊದಲೇ ಫ್ರೈ ಮಾಡಿಟ್ಕೊಳ್ಳೋದ್ರಿಂದ ಅನ್ನ ಕಲಿಸುವಾಗ ಮೆತ್ತಗಾಗೋದಿಲ್ಲ. ಅನ್ನ ಕಲಿಸ್ಬೇಕಾದ್ರೆ ನಾವು ಕಡಲೆ ಬೀಜ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ಫಸ್ಟೇ ಎತ್ತಿಟ್ಕೊತೀನಿ. ಅದಾದಮೇಲೆ 1 ಗಡ್ಡೆಯಷ್ಟು ಈರುಳ್ಳಿ, 1 ಎಸಳಷ್ಟು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಕಡಲೆಬೇಳೆ ಹಾಕೋದು ಮರ್ತ್ಬಿಟ್ಟಿದ್ದೆ, ಆಮೇಲೆ ಹಾಕ್ತೆ, ಆಮೇಲೂ ಫ್ರೈ ಆಗುತ್ತೆ. ಅದಾದಮೇಲೆ ಮತ್ತೆ ಈ ಪ್ರಸಾದಕ್ಕೆಲ್ಲ ಮಾಡೋದಾದರೆ ಈರುಳ್ಳಿ ಹಾಕಲಿಲ್ಲ ಅಂದರೆ ಪರವಾಗಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ವಲ್ಲ, ಈರುಳ್ಳಿ ಹಾಕ್ತಲೇನೂ ಕೂಡ ಹಾಗೆ ಒಗ್ಗರಣೆ ಮಾಡ್ಬೋದು. ನಾನು ನನ್ನ ಮಗನಿಗೊಬ್ಬನಿಗೋಸ್ಕರ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಮಾತ್ರ ಮಾಡಿರೋದು. ನಾವು ಉಪ್ಪಿಟ್ಟು ಮಾಡ್ಕೊಂಡಿದ್ವಿ. ನಮ್ಮ ಮನೆಯವರು ಅನ್ನ ತಿನ್ನೋದಿಲ್ಲ, ಅದಕ್ಕೆ ನಾವು ಉಪ್ಪಿಟ್ಟು ಮಾಡಿದ್ದೆ. ಅದಾದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆಗೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಅರಿಶಿನ ಪುಡಿ, ಒಂಚೂರು ಶುಂಠಿ ಹಾಕ್ಬಿಟ್ಟು ಸ್ವಲ್ಪ ತರ್ತರಿಯಾಗಿ ನೀರು ಹಾಕ್ತಾ ಇರೋ ಥರ ಈ ಥರ ರುಬ್ಬಿಡ್ಕೊಂಡು ಈರುಳ್ಳಿ ಫ್ರೈ ಎಲ್ಲ ಆದಮೇಲೆ ಮಸಾಲೆನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ಥರ ಹಸಿ ಸ್ಮೆಲ್ ಹೋದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಕೊಂಡು ಉದುರಿಸ್ಕೊಂಡು ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಡುತ್ತೆ ನೋಡಿ ಸೈಡಲ್ಲಿ, ಆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಗೊಜ್ಜು. ಅದಾದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರೋ ಅಂಥ ಅನ್ನನ ಅದಕ್ಕೆ ಹಾಕ್ಬಿಟ್ಟು ಕಲಸಿದ್ರೆ ಚೆನ್ನಾಗಿ ಬರುತ್ತೆ. ತಣ್ಣಗೆ ಮಾಡ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನೇನು ಮೆತ್ತಗೆ ಮಾಡಿರಲಿಲ್ಲ, ಉದ್ರುದ್ರಾಗೆ ಬಂದಿತ್ತು, ಚೆನ್ನಾಗೇ ಇತ್ತು ನೋಡಿ. ಈ ಥರ ಅನ್ನನ ಎಷ್ಟು ಬೇಕಷ್ಟು ಆ ಗೊಜ್ಜಿಗೆ ನನ್ನ ಮಗನಿಗೆ 2 ಟೈಮಿಗೆ ಮಾತ್ರ ಬೇಕು ಅಂತ ನಾನು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ ನೋಡಿ. ಮೊದಲೇ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕಡಲೆ ಬೀಜ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಈ ಥರ ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ಅನ್ನ ಕಲಿಸುವಾಗಲೇ ಆ ಕಡಲೆ ಬೀಜ ಹಾಕಿದಾಗ ಆ ಕ್ರಿಸ್ಪಿ ಎಲ್ಲೂ ಹೋಗಿರೋದಿಲ್ಲ, ಮೆತ್ತಗಾಗಿರೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ. ಅದಾದಮೇಲೆ ಈ ಥರ ಚೆನ್ನಾಗಿ ಕಲಸಿಟ್ಕೊಂಡ್ಬಿಟ್ರೆ ರುಚಿಯಾದ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿ, ಮಸಾಲೆ ಚಿತ್ರಾನ್ನ. ಇದಾದಮೇಲೆ ನಾನು ಉಪ್ಪಿಟ್ಟು ಮಾಡಬೇಕು ಅಂತ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಅನ್ನ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಈ ರೈಸ್ ಐಟಮ್ ಮಾಡಿದಾಗಲೆಲ್ಲ 2 ಥರ ತಿಂಡಿ ಮಾಡಬೇಕು. ಈ ಥರ ಉಪ್ಪಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ರುಚಿಯಾದ ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟಿಗೆ ಮೊಸರು ಕಾಂಬಿನೇಷನ್ ಮಾಡಿಕೊಂಡು ಬಿಸಿ ಬಿಸಿ ಕಾಫಿ ಜೊತೆ ತುಂಬ ರುಚಿಯಾದ ಉಪ್ಪಿಟ್ಟು ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಗಿ ಬರಲಾ?